ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಪಾಪುಗೆ ಇವತ್ತು ಕ್ರಿಶ್ಚಿಯನ್ ಗೆಟಪ್ ಹಾಕಬೇಕು ಅಂತೇಳಿ ಇವತ್ತು ನಾವೇ ಮನೆಯಲ್ಲಿ ಸಿಂಪಲಾಗಿ ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಹಠ ಮಾಡ್ತಿದ್ದ, ಈ ರೀತಿ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಅಳ್ತಾ ಇದ್ದ. ಅವನಿಗೆಲ್ಲ ಈ ರೀತಿ ರೆಡಿ ಮಾಡೋದು ಅಂದ್ರೇ ಇಷ್ಟ ಆಗೋದಿಲ್ಲ. ತುಂಬಾ ಅಳ್ತಾ ಇರ್ತಾನೆ. ಸ್ಕೂಲಲ್ಲಿ ಇವತ್ತು ಕೃಷ್ಣಂದು ಒಂದು ಗೆಟಪ್ ಹಾಕಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಕೃಷ್ಣಂದು ಒಂದು ಗೆಟಪ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ನಾವೇ ಸಿಂಪಲ್ಲಾಗಿ ಮಾಡ್ತೀವಿ. ನಾವೇ ನಮ್ಮ ಕೈಯಾರೆ ಮಕ್ಕಳಿಗೆ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಮಗೆ ಯಾವ ರೀತಿ ಬರುತ್ತೆ ಆ ರೀತಿ ಸಿಂಪಲ್ಲಾಗಿ ನಾವು ಮಾಡ್ಕೊತಿರ್ತೀವಿ. ನಮ್ಮ ಪಾಪುಗಂತೂ ರೆಡಿ ಮಾಡ್ಕೊಳ್ಳೋದು ಅಂದ್ರೇ ಇಷ್ಟ ಆಗಲ್ಲ. ಅವನು ಯಾವಾಗಲೂ ಸಿಂಪಲಾಗಿರೋದಕ್ಕೆ ನೋಡ್ತಾನೆ. ನಮಗೆ ಇಷ್ಟ ಅವನಿಗೆ ರೆಡಿ ಮಾಡಿ ಗೆಟಪ್ಗಳನ್ನ ಹಾಕಿ ಫೋಟೋಸ್ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇಷ್ಟ. ಆದರೆ ಅವನು ತುಂಬ ಅಳ್ತಿರ್ತಾನೆ. ನೋಡ್ತಿರ್ಬೋದು, ತುಂಬ ಅಳ್ತಿದ್ದ ಅವನು. ಆದರೂ ಹೆಂಗೋ ನೈಸ್ ಮಾಡಿ ನನ್ನ ತಂಗಿ ರೆಡಿ ಮಾಡ್ತಾಯಿದ್ಲು. ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ಗೆಟಪ್ಪು ಐಟಮ್ಸ್ನೆಲ್ಲ ನಾವು ಲಾಸ್ಟ್ ಇಯರ್ ತೊಗೊಂಡು ಇಟ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ಇದನ್ನು ಹಾಕೋದಕ್ಕೆ ಅಂತ. ಯಾಕೆ ವೇಸ್ಟ್ ಮಾಡೋದು, ಮನೆಯಲ್ಲೇ ಇದೆಯಲ್ವಾ, ಇದನ್ನೇ ಹಾಕೋಣ ಅಂತೇಳಿ ಇದನ್ನೇ ರೆಡಿ ಮಾಡಿದ್ವಿ. ಹಾಗೆ ಇದರಲ್ಲೇ ಕೂಡ ಎಲ್ಲ ಡಾಬು, ಕೈಪಟ್ಟಿ, ಕೊಳಲು ಮತ್ತು ನವಿಲುಗಿರಿ ಈ ರೀತಿಯಾದ ಒಂದು ಕೃಷ್ಣಂದು ಗೆಟಪ್ ಐಟಮ್ಸ್ ಎಲ್ಲ ಇತ್ತಲ್ವ. ಹಾಗಾಗಿ ನಾವು ತಗೊಳ್ಳಿಲ್ಲ. ಸ್ವಲ್ಪ ಇರೋದ್ರಲ್ಲೇ ನಾವೇ ರೆಡಿ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ವಿ. ಹಾಗೆ ಇದೊಂಥರ ಬಳೆ ತೊಗೊಂಡ್ವಿ. ಇದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ತೊಗೊಂಡ್ವಿ, ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಇಯರ್ಲು ಇದೇ ಥರ ಅವನಿಗೆ ಗೆಟಪ್ನ ಹಾಕಿದ್ವಿ. ತುಂಬ ಚಿಕ್ಕವನಾಗಿದ್ದಾಗ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದ. ಸೇಮ್ ಕೃಷ್ಣನ ಥರನೇ ಕಾಣಿಸ್ತಾನೆ ಗೆಟಪ್ಪಲ್ಲಂತೂ. ನಮ್ಮ ತುಂಟ ಕೃಷ್ಣ ಅಂತಲೇ ಹೇಳ್ಬೋದು ಅವನಿಗೆ. ನನ್ನ ತಂಗಿಗಂತೂ ತುಂಬಾ ಇಷ್ಟ ಅವನಿಗೆ ಗೆಟಪ್ಗಳನ್ನ ಹಾಕ್ತಾ ಇರಬೇಕು, ವೀಡಿಯೋಸ್ನ ಮಾಡಬೇಕು ಅಂತ. ಆದರೆ ಪಾಪು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಅಳ್ತಾನೆ ಇದ್ದ. ಆದರೂ ಹೆಂಗೋ ಮಾಡಿ ನೈಸ್ ಮಾಡಿ ರೆಡಿ ಮಾಡ್ತಾ ಇದ್ಲು ನನ್ನ ತಂಗಿ. ಪಾಪ ನೋಡಿ ಎಷ್ಟು ಅಳ್ತಿದ್ದಾನೆ ಅಂತ. ಆದರೂ ಮಕ್ಕಳಿಗೆ ರೆಡಿ ಮಾಡೋದಕ್ಕಂತ ತುಂಬಾ ಕಷ್ಟ ಇದೆ. ಈ ಒಂದು ಒಲೆ ಕಿವಿ ಚುಚ್ಚಿಲ್ಲ ಅಂದರೂ ಕೂಡ ಹಾಕೋಬೋದು, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಪಾಪ ಮಕ್ಕಳಿಗೆಲ್ಲ ಹಿಂಸೆ ಆಗುತ್ತೆ ಈ ಥರ ಎಲ್ಲ ಹಾಕಿದ್ರೆ. ಸೊ ಹಾಗಾಗಿ ಅಳ್ತಾ ಇರ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಅಂದರೆ ಈ ರೀತಿ ಗೆಟಪ್ದೆಲ್ಲ ಒಂದು ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡದೆಲ್ಲ ಒಂದು ನೆನಪಲ್ವಾ, ಅದೆಲ್ಲ ಚೆನ್ನಾಗಿರುತ್ತೆ. ಅವರೆಲ್ಲ ದೊಡ್ಡವರಾದಾಗ ನೋಡೋದಕ್ಕೆ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಇವತ್ತು ಈ ಒಂದು ಗೆಟಪ್ನ ಹಾಕಿ ಇಷ್ಟು ರೆಡಿ ಮಾಡಿದ್ಲು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದ ನಮ್ಮ ಮುದ್ದು ಕೃಷ್ಣ. ನಮ್ಗೆ ಈ ಥರ ಎಲ್ಲ ರೆಡಿ ಮಾಡೋದಕ್ಕೆ ತುಂಬ ಇಷ್ಟ. ಆದರೆ ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅವ್ರಿಗೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಹತ್ತು ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದ್ದ ನಮ್ಮ ಪಾಪು. ಈ ರೀತಿ ಏನಾದರೂ ಒಂದು ಗೆಟಪ್ನ ಹಾಕಿ ಮಕ್ಕಳಿಗೆಲ್ಲ ಫೋಟೋಸ್ ತೆಗೆದಿಟ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಯಾವತ್ತೋ ಒಂದಿನ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ. ಮಕ್ಕಳು ಅಳ್ತಾರೆ ಅಂತ ನಾವು ಸುಮ್ಮನೆ ಹಾಗೆ ಬಿಡೋಕೆ ಹೋಗ್ಬಾರ್ದು. ಏನಾದರೂ ನೈಸ್ ಮಾಡಿ ಈ ರೀತಿ ರೆಡಿ ಮಾಡಿಬಿಟ್ಟು ಫೋಟೋ ಎಲ್ಲ ತೆಕ್ಕೊಬಿಡ್ಬೇಕು, ಚೆನ್ನಾಗಿರುತ್ತೆ. ಅವ್ರು ದೊಡ್ಡವರಾದಾಗ ಅವ್ರಿಗೇ ಒಂಥರ ಖುಷಿ ಅನಿಸುತ್ತೆ ನೋಡಿದಾಗ. ಓ, ನಾನು ಈ ಥರ ಇದ್ನಾ, ಇಷ್ಟು ಚಿಕ್ಕವನಾಗಿದ್ನಾ, ಈ ಥರ ಎಲ್ಲ ರೆಡಿ ಮಾಡಿದ್ರಾ ಅಂತೆಲ್ಲ ಅವ್ರಿಗೇ ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಹಿಂದಿನ ಕಾಲದಲ್ಲೂ ಕೂಡ ಈ ಥರ ಎಲ್ಲ ಗೆಟಪ್ನ ಹಾಕಿ ಫೋಟೋಸ್ ಎಲ್ಲ ತೆಗೆದಿಡ್ತಾಯಿದ್ರು. ಫೈನಲಿ ನನ್ನ ತಂಗಿ ನನ್ನ ಮುದ್ದು ಕೃಷ್ಣನಿಗೆ ರೆಡಿ ಮಾಡಾಯಿತು. ನಮ್ಮ ಮುದ್ದು ಕೃಷ್ಣ ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ಪಾಪುನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ರೆಡಿ ಮಾಡಿದ್ದೆಲ್ಲ ಆಯಿತು. ತುಂಬಾ ಅಳ್ತಾ ಇದ್ದ, ಆದರೂ ಮಾಡಿದ್ವಿ. ಅವರಪ್ಪನೂ ಬಂದು ಇವಾಗ ನೋಡ್ತಾಯಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ರು. ಇವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟು ಪಾಪುನ ಸ್ಕೂಲಿಂದ ಕರ್ಕೊಂಡು ಬಂದಾಯಿತು. ಈಗ ಸ್ವಲ್ಪ ಕೆಂಪು ನೀರು ಮಾಡಬೇಕಲ್ವಾ, ಮಕ್ಕಳಿಗೆ ದೃಷ್ಟಿ ಆಗಿರುತ್ತೆ. ಮಕ್ಕಳು ಯಾವ ರೀತಿ ಇದ್ರೂ ಅಷ್ಟೇ ಅವ್ರಿಗೆ ದೃಷ್ಟಿ ಆಗೇ ಆಗುತ್ತೆ. ಅವ್ರು ತುಂಟಾಟ ನೋಡ್ತಾ ಇದ್ರೇ ಅವ್ರಿಗೊಂಥರ ದೃಷ್ಟಿ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಕೆಂಪು ನೀರು ಮಾಡಿ ತೆಗೆದು ಹಾಕಿದ್ರೆ ತುಂಬ ಒಳ್ಳೆಯದು. ನಮ್ಮ ಪಾಪ ಅಂತೂ ಸೇಮ್ ಕೃಷ್ಣ ಪರಮಾತ್ಮ ಥರನೇ ಕಾಣಿಸ್ತಿದ್ದ. ನಮಗಂತೂ ನೋಡ್ತಿದ್ರೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾರೆ, ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.